ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿದ್ದೀನಿ ನಮ್ಮ ಊರು ಸಾಗರದಲ್ಲಿ. ದೀಪಾವಳಿ ಹಬ್ಬ ಫೈನಲಿ ದೊಡ್ಡ ಹಬ್ಬ. ಸೊ ಮಲೆನಾಡವ್ರಿಗೆ ಈ ಹಬ್ಬ ತುಂಬಾನೇ ಸ್ಪೆಷಲ್. ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್. ಬಿಕಾಸ್ ನಾವು ಲಕ್ಷ್ಮೀ ಪೂಜೆ, ಗೋಪೂಜೆ, ನಮ್ಮ ಮನೇಲಂತೂ ವಾಹನ ಪೂಜೆ, ಆಯುಧ ಪೂಜೆ ಎಲ್ಲ ಸೇರಿಸ್ಬಿಟ್ಟು ಇದೇ ಹಬ್ಬದಲ್ಲಿ ಮಾಡೋದು. ಸೊ ಆ ಹಬ್ಬಕ್ಕೋಸ್ಕರ ಬಂದಿದ್ದೀವಿ. ಸೊ ನಮ್ಮ ಜೊತೆಗೆ ನೀವು ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡಿ. ಅಂಡ್ ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ದೀಪಾವಳಿ. ಸೊ ನಿಮ್ಮ ಎಲ್ಲರ ಮನೆಯಲ್ಲಿ ಬೆಳಕು, ದೀಪದ ಬೆಳಕು, ಸುಖ ಸಂತೋಷವನ್ನ ತರಲಿ ಅಂತ ಕೇಳ್ಕೊತೀನಿ. ನಿಮ್ಗೆ ಈ ಮನೆ ಬಗ್ಗೆ ಹೇಳ್ಬೇಕು. ಏನಂದ್ರೆ ನಾನು ಹುಟ್ಟಿದ್ದು ಇದೇ ಮನೆಯಲ್ಲಿ. ಸೊ ಈ ಮನೆ ಅಂದ್ರೆ ಇಲ್ಲಿ ಇರ್ಲಿಲ್ಲ, ಈ ಮನೆ ಈ ಕಡೆ ಇತ್ತು. ಅದರದ್ದೇ ನಮ್ಮ ಹಳೆ ಮನೆದೆ ಇಟ್ಟಿಗೆಗಳು, ಅಮ್ಮ ಮನೆ, ಆ ಹಳೆ ಮನೆದೆ ಇಟ್ಟಿಗೆಗಳನ್ನೆಲ್ಲ ತೆಗೆದ್ಬಿಟ್ಟು ಈ ಮನೆ ಮಾಡಿರೋದು. ಸುಮ್ಮನೆ ಅದು ಇದು ಕಟ್ಗೆ ಎಲ್ಲ ಇಟ್ಕೊಳಕ್ಕೆ ಅಂತ ಮಾಡಿರೋದು. ಬಟ್ ನಂದು ಅಕ್ಕಂದು ಹೋಲ್ ಹಾರ್ಟ್ ಈ ಮನೆಗಿದೆ. ಸೊ ವಿ ಹ್ಯಾವ್ ಸೋ ಮಚ್ ಆಫ್ ಮೆಮೊರಿ. ಏನಂದ್ರೆ ಹಳೆ ಮನೆ ಹೇಗಿತ್ತು ಅದೇ ರೆಪ್ಲಿಕಾ ಮಾಡ್ಬಿಟ್ಟಿದ್ದಾರೆ ನಮ್ಮಪ್ಪ. ಸೊ ಕಂಪ್ಲೀಟ್ ಆಗಿ ಡೋರಿಂದ ಹಿಡಿದು ಎಲ್ಲದು ನಾ ಹುಟ್ಟಿದ್ದು ಇದೆ ಮನೆಯಲ್ಲಿ. ಹಲೋ ಬಂದಳು ಕಾಂಚನ. ಏನಮ್ಮ, ಇರಬರ ಹೂವೆಲ್ಲ ಇವಾಗ ಕೊಯ್ತಾರೆ ಪೂಜೆಗೆ. ಅಮ್ಮ ಜಾಸ್ತಿ ಹೂ ಕೊಯ್ಬೇಡಮ್ಮ, ಇದೆಯಲ್ಲ ಹೆಂಗಿದ್ರು ಗಿಡದಲ್ಲಿ ಇರ್ಲಿ ಬಿಡು. ಸೇವಂತಿ ಹೂ ಜಾಸ್ತಿ ಕೊಯ್ಬೇಡ, ಸೇವಂತಿ ಹೂ ಜಾಸ್ತಿ ಕೊಯ್ಬೇಡ. ಇರು ನಾ ವಿಡಿಯೋ ಮಾಡ್ಕೊಂಡಿಲ್ಲ ಇನ್ನು. ನಾವೆಲ್ಲ ಎದ್ದು, ನಾನು ಅಪ್ಪ ಅಮ್ಮ ಎಲ್ಲ ಎದ್ದು ಮೋರ್ ದೆನ್ 3 hours ಆಗ್ತಾ ಬಂತು. ಇಲ್ಲಿ ಮುಖ ನೋಡಿದ್ರೆ ಗೊತ್ತಾಗ್ತದಲ್ವಾ ಯಾವಾಗ ಎದ್ದಿರ್ಬಹುದು ಅಂತ. ಸರ್ ದೀಪಾವಳಿ ಹಬ್ಬ ಸರ್, ನಿಮಗೂ ಕೂಡ ನಮ್ಮ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಪಪ್ಪ ಏನಿತ್ತವಲ್ವ ಪಂಚ ಉಟ್ಕೊಳ್ಳಿ, ವಿಡಿಯೋ ಹಾಕ್ತೀನಿ. ಶ್ರೀಯತ್ತೆ ದೇವ್ರನ್ನ ರೆಡಿ ಮಾಡಿದೆ. ಚೋಟು, ಸಣ್ಣ ಚೋಟು, ಇದು ದೊಡ್ಡ ಚೋಟು. ಸರಿಯಾಗತ್ತೆ ಏನು ನಂಗೆ ಗೊತ್ತಿಲ್ಲ. ತೆಗಿಲ್ಲ ಬರುತ್ತಲ್ಲ ಅದು ರೆಕಾರ್ಡ್ ಮಾಡ್ತಾರೆ. ಮೊದಲಿಗೆ ಮನೆ ದೇವರಿಗೆ ಪೂಜೆ ಮಾಡಿ, ನಂತರ ಆಯುಧಗಳಿಗೆ, ಲಕ್ಷ್ಮಿಗೆ ಎಲ್ಲ ಪೂಜೆ ಮಾಡಿ, ಆಮೇಲೆ ವಾಹನ ಪೂಜೆ ಮಾಡ್ತೀವಿ. ಪ್ರತಿ ವರ್ಷ ದೀಪಾವಳಿ ಅಂದರೆ ಅಕ್ಕ ಬಾವ ಕೂಡ ಬರ್ತಿದ್ರು. ಆದರೆ ಈ ವರ್ಷ ಅವ್ರು ಬಂದಿಲ್ಲ. ಸೊ ವಿಡಿಯೋ ಕಾಲಲ್ಲಿ ಅವ್ರ ಜೊತೆಗೆ ಮಾತಾಡೋದು ಎಲ್ಲ ಮಾಡ್ತಾ ಇದ್ವಿ ನಾವುಗಳು. ಹಾಯ್ ಮಾಡು, ಹಾಯ್ ಹಾಯ್ ಮಾಡು ಚೋಟು. ಹಾಯ್, ಐ ಆಮ್ ಚೋಟು, ಕಿಂಗ್ ಆಫ್ ದಿಸ್ ಹೌಸ್. ಇನ್ನೊಂದ್ ಕಡೆ ತುಳಸಿ ಪೂಜೆ, ಗಂಗೆ ಪೂಜೆನೂ ಆಯ್ತು. ಬನ್ನಿ ಗೋ ಪೂಜೆ ಮಾಡಿ. ಆರಾಮನ್ರಿ ಇಬ್ರು? ನಮ್ಮನೇಲಿ ಗೋ ಸಾಕಿಲ್ಲ, ಆದ್ರಿಂದ ಪಕ್ಕದ ಮನೆಯಲ್ಲಿ ನಾವು ಪ್ರತಿ ವರ್ಷ ಗೋ ಪೂಜೆ ಮಾಡೋದು. ಮನೆಯಿಂದ ಪೂಜೆ ಸಾಮಾನು, ಹೂವಿನ ಹಾರ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿರೋ ಗೋಗಳಿಗೆ ಕಟ್ಬಿಟ್ಟು ನಾವು ಪೂಜೆ ಮಾಡ್ಬಿಡ್ತೀವಿ. ಈ ಗೋಪೂಜೆನೂ ಕೂಡ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಮ್ಮ ಊರಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಂದನೂ. ಸೊ ಈ ವರ್ಷನೂ ಕೂಡ ತುಂಬಾ ಸಿಂಪಲ್ ಆಗಿ ಗೋಪೂಜೆ ಮಾಡ್ಲಾಯ್ತು. ಮನು ಮನೆಗೆ ಬನ್ನಿ ಬನ್ನಿ. ಪಕ್ಕದ ಮನೇಲಿ ಗೋಪೂಜೆ ಆದ್ಮೇಲೆ ಇನ್ನೊಂದು ಪಕ್ಕದ ಮನೆ, ಅದೇ ನನ್ನ ತಮ್ಮನ ಮನೆಗೆ ಹೋಗಿದ್ವಿ. ಅಲ್ಲೂ ಕೂಡ ಗೋಪೂಜೆ ಮಾಡಿದ್ವಿ. ಹೌದು, ಎಂತ ಮಳೆಗಾಲ. ಓ ಪಕ್ಕ ಪೂಜೆ ಮಾಡ್ತೀವ್ರಿ.
ಆಯ್ತು ಗೋಪೂಜೆ ಆಯ್ತು ಅಂತ ಹೇಳಿ ಒಂಚೂರು ಸುದ್ದಿಗೆ ಅಷ್ಟೇ. ತರ್ಲ ಮನೆಲ್ಲಾರ ಇದಿತ್ತಲ್ಲ ಹೇಳಿ ಮಧ್ಯರಾತ್ರಿ 2 ಗಂಟೆ ಪ್ರಸಾದ ಆಯ್ತು. ತೋಟದಲ್ಲಿ ಹಚ್ಚಿದ್ದ ಪ್ರಸಾದ ಆಯ್ತು. ತಗೊಂಡ್ ತಿನ್ಕಣಿ ಮೌನು ಫಸ್ಟ್ ತಿನ್ಕ ಪುಟ್ಟಿ ತಿನ್ಕೆ. ಹಾ ಅಲ್ಲೋಡ ಹಿಡ್ಕೊ. ಎಲ್ಲ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ನಮ್ಮೂರಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ಆಶೀರ್ವಾದ ತೊಗೊಂಡು ಬಂದ್ವಿ. ಅಲ್ಲಿ ತುಂಬ ಕಡೆ ಹಣ್ಕಾಯಿ ಮಾಡೋದ್ರಿಂದ ನನ್ನಪ್ಪ ಎಲ್ಲ ಅಲ್ಲಿ ಹಣ್ಕಾಯಿ ಮಾಡಿಸ್ಲಿಕ್ಕೆ ಹೋಗಿದ್ರು. ಈಗ ಏನಂದ್ರೆ ಸೌತೆಕಾಯಿ ಕೊಯ್ಯೋಕೆ ಹೋಗ್ತಾ ಇದೀನಿ. ನನ್ ಸೀರೆ ಚೇಂಜ್ ಆಗ್ತಿದೆ ಬಿಕಾಸ್ ಆಮೇಲೆ ಉಟ್ಕೋ ದೀಪ ಹಚ್ಚಾಕಿದ್ರೆ ಅಂತ ಅಮ್ಮ ಹೇಳಿದ್ರು. ಸೀರೆ ಚೇಂಜ್ ಮಾಡ್ಕೊಂಡು ಈಗ ಸೌತೆಕಾಯಿ ಕೋಸಂಬರಿಗೆ ಸೌತೆಕಾಯಿ ಬರುತ್ತೆ. ಅಮ್ಮ ಇದೇ ಬಳ್ಳಿ ತಾನೆ ಅಮ್ಮ, ಇಲ್ಲಿರೋ ಬಳ್ಳಿ ತಾನೆ. ಹಸ್ಪದಲ್ಲಿ ಸಿಟಿಗೆ ಹೋಗಿ ತಗೋಬೇಕು. ಇಲ್ಲಿ ಶೋಯ ಇಲ್ಲ ನೋಡಿದ್ಮೇಲೆ ಇಲ್ಲೊಂದು ಹೀಗೂ ಇದಕ್ಕಿಂತ ಫ್ರೆಶ್ ಬೇಕಾ? ದೀಪಾವಳಿ ಅಂದರೆ ಸುತ್ತಮುತ್ತ ಇರೋ ಎಲ್ಲ ದೇವರಿಗೆ ಪೂಜೆ ಸಲ್ಲಿಸೋ ಹಬ್ಬ. ಸೊ ಎಲ್ಲ ಆದಮೇಲೆ ಊರಿನ ಚೌಡಮ್ಮ ಅಂದರೆ ಒಂದು ಮರ ಇದೆ, ಅದನ್ನೇ ನಾವು ಚೌಡಮ್ಮ ಅಂತ ಪೂಜೆ ಮಾಡ್ತೀವಿ. ಅಲ್ಲಿಗೆ ಬಂದಿದ್ವಿ. ಅಲ್ಲಿಗೆ ನಮ್ಮೂರಿನ ಎಲ್ಲರೂ ಪೂಜೆ ಮಾಡ್ತಾರೆ. ಸೊ ನಾವು ಪೂಜೆ ಒಂದು ಕಡೆ ಮಾಡ್ತಿರುವಾಗ ಇನ್ನೊಂದು ಕಡೆ ನಮ್ಮೂರಿನ ಇನ್ನೊಬ್ರು ಅಂಕಲ್ ಪೂಜೆ ಮಾಡ್ತಾ ಇದ್ರು. ಕಲ್ಲಿತ್ತಲ್ಲ ಅದೇ ಕಲ್ಲಿಗೆ ಹೊಡೆಯೋದು ನಾವು. ಮಲೆನಾಡಿನವರು ಮರಗಳನ್ನು ಪೂಜೆ ಮಾಡೋದು ಹೆಚ್ಚು. ಅಂದರೆ ಮರವನ್ನು ಡೈರೆಕ್ಟಾಗಿ ಪೂಜೆ ಮಾಡಲ್ಲ, ಅದಕ್ಕೆ ಒಂದು ದೇವಿ ರೂಪ ಕೊಡ್ತಾರೆ, ಯಾವುದೋ ಒಂದು ದೇವತೆ ರೂಪವನ್ನು ಕೊಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಅಂಥದ್ದೇ ಈ ಒಂದು ಚೌಡಮ್ಮ. ಶೈನ್ ಆಗ್ತಿದೀನಿ ನೋಡಿ ಪಾಪ ನೋಡಿ. ರೆಕಾರ್ಡ್ ಮಾಡ್ತಿದೀನಿ ಅಂತ ತಕ್ಷಣ ಸೌಂಡ್ಲೆಸ್ ಆಗ್ಬಿಡ್ತಾರೆ ನಮ್ಮಪ್ಪ. ಹಬ್ಬದಿಂದಲೇ ಹೀಗೆ ಟೈಮ್ ಆಗತ್ತೆ ಅನ್ನೋದೇ ಗೊತ್ತಾಗಿಲ್ಲ. ಸೊ ನಾವು ಇದೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಸಂಜೆನೇ ಆಗ್ಬಿಟ್ಟಿತ್ತು. ಸಂಜೆ ಅಂದರೆ ದೀಪ ಹಚ್ಚಬೇಕು. ಸೊ ಮನೆಯಲ್ಲಿ ಒಂದು ಸರಿಸುಮಾರು ಒಂದು 150-200 ದೀಪದ ಹತ್ರ ಹಚ್ತೀವಿ. ಸೊ ಎಲ್ಲ ದೀಪಗಳಿಗೆ ಬತ್ತಿ ಹಾಕಿ ಎಣ್ಣೆ ಹಾಕಿ ಎಲ್ಲ ಕಡೆ ಇಟ್ಬಿಟ್ಟು ದೀಪ ಹಚ್ಚೋ ಸಂಭ್ರಮ ಸ್ಟಾರ್ಟ್ ಆಗಿತ್ತು. ನಾನು ಮೊದಲೇ ಹೇಳ್ದಂಗೆ ನನಗೆ ದೀಪಾವಳಿ ಅಂದರೆ ತುಂಬ ಫೇವ್ರೆಟ್ ಹಬ್ಬ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಈ ದೀಪಗಳು. ಎಲ್ಲ ಕಡೆ ಮನೆ ತುಂಬ ದೀಪಗಳನ್ನ ಹಚ್ಚೋದು, ಅದನ್ನ ನೋಡೋದು ಏನೋ ಒಂದು ಖುಷಿ ಇರತ್ತಲ್ವಾ. ಹಾಯ್ ಹಾಯ್, ಹ್ಯಾಪಿ ದೀಪಾವಳಿ. ಪ್ರತಿ ವರ್ಷ ಅಕ್ಕನ ಮನೆಯಿಂದ ಪ್ರತಿಯೊಬ್ಬರು ನಮ್ಮ ಮನೆಗೆ ದೀಪಾವಳಿ ಹಬ್ಬಕ್ಕೆ ಬರ್ತಾರೆ. ಆದರೆ ಈ ವರ್ಷ ಅವ್ರ ಮನೇಲಿ ಸೂತ್ಕ ಇದ್ದಿದ್ರಿಂದ ಅಕ್ಕ ಮತ್ತು ಅಕ್ಕನ ಮಗಳು ಇಬ್ಬರೇ ಬಂದಿದ್ರು. ಕನ್ಫ್ಯೂಸ್ ಆಗಬೇಡಿ, ಅವ್ರು ನನ್ನ ಸ್ವಂತ ಅಕ್ಕ ಅಲ್ಲ, ನಮ್ಮ ಸ್ವಂತ ಅಕ್ಕನ ಊರ್ಗಿತ್ತಿ. ಅವರು ಕೂಡ ನಮ್ಗೆ ಅಕ್ಕ ಆಗ್ಬೇಕು, ಆದ್ರಿಂದ ಅಕ್ಕ ಅಂತ ಹೇಳಿದೆ. ಮೇನ್ ಆಗಿ ಅಕ್ಕ ಭಾವನೆ ಇಲ್ವಲ್ಲ, ಅದಕ್ಕೆ ಅದಕ್ಕೆ ಬೇಜಾರು. ಆನೆಲ್ಲ ಇದೆ, ಬರತ್ 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 ಬರತ್. ಅಂತಾರೆ ಹಾ ಮಾಜಿ. ಇಲ್ಲ ಇಲ್ಲ, ಬಟ್ ಅಂದ್ರೆ ನಾಳೆ ಹೋಗಿ ಹೋಗಿ ಏನಂತಲ್ಲೇ ಬಡ್ ಮಾಡೋದು.
ಪಾಪ ಬನ್ನಿ ಈ ಕಡೆ ಬನ್ನಿ ಪಾಪ ಅಂದ್ರೆ ಬಾ ಇಲ್ಲಿ ಬಾ ಹಾಡ್ ನಾವೇ ಹಾಕೋಬೇಕು ಆಮೇಲೆ. ನನಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ಪಟಾಕಿದು ಗನ್ ತಗೊಬಂದಿದ್ದೆ. ಆದರೆ ಅದನ್ನು ನನಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ದು ನಮ್ಮ ಮನೆಯವರು, ನನ್ನ ಅಕ್ಕನ ಮಗಳು ಮತ್ತು ನಮ್ಮ ಅಪ್ಪನ ಫ್ರೆಂಡ್ ಮಗಳೊಬ್ಳು ಬಂದಿದ್ರು. ಅವರೇ 3 ಜನ ಹೈಯೆಸ್ಟ್ ಯೂಸ್ ಮಾಡಿದ್ದು ಆ ಗನ್ನನ್ನು. ಅಲ್ಲಿ ನೋಡಿ ಹೇಗೆಲ್ಲ ಆಡ್ತಿದ್ದಾರೆ ಆ ಗನ್ ಇಟ್ಕೊಂಡು ಅಂದ್ಬಿಟ್ಟು ಕುಸ್ತಿನೇ ಆಡ್ತಾ ಇದ್ರು ಎಲ್ಲರೂ ಸೇರ್ಕೊಂಡು. ಆ್ಯಕ್ಚುಲಿ ದೀಪಾವಳಿ ದಿನ ಕೆಲಸ ಜಾಸ್ತಿ ಇದ್ದಿದ್ದರಿಂದ ವೀಡಿಯೋಗಳನ್ನು ಚೆನ್ನಾಗಿ ಮಾಡೋಕ್ಕಾಗಿಲ್ಲ. ಕ್ಷಮೆ ಇರಲಿ, ಮುಂದಿನ ವೀಡಿಯೋ ಇನ್ನೂ ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.